ನಮ್ಮ ಜೊತೆಗೆ ಸದ್ಯ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ರಾಕೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ನಮಸ್ತೆ ರಾಕೇಶ್, ಥ್ಯಾಂಕ್ ಯು. ಸರ್ ನನಗೆ ನಿಮ್ಮ ಹತ್ರ ಒಂದು ವೆರಿ ಸೀರಿಯಸ್ ಕ್ವಶನ್ ಕೇಳ್ತಾ ಇದ್ರಿ. ಕುಮಾರಸ್ವಾಮಿ ಅವರೊಂದು ಎಲಿಗೇಷನ್ ಇತ್ತು, 4 ಜನರ ಸಂಘ ಮಾಡಿ ಹಾಳಾದೆ ಅಂತ. ಈಗ ಕುಮಾರಸ್ವಾಮಿ ಈ ರೀತಿ ಸ್ಥಿತಿಗೆ ಯಾರ ಸಂಘ ಮಾಡಿ ಹಾಳಾಗಿರ್ಬೋದು ಅಂತ ಅನ್ಸುತ್ತೆ ನನಗೆ. ಅವರು ಈ ಒಳ್ಳೆಯವರ ಸಂಘದಿಂದ ಮುಖ್ಯಮಂತ್ರಿ ಆದ್ರು ಅನ್ನೋದು ಮರ್ತು ಗಲೀಜ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಜನ ಕೊಟ್ಟರ ಉತ್ತರ. ಅಥವಾ ಮಂಡ್ಯದಲ್ಲಿ ಏನೋ ಒಂದು ಸೌಜನ್ಯವಾಗಿ ಜನ ಒಂದ್ಸಲಿ ಒಳ್ಳೇದಾಗ್ಲಿ, ತಪ್ಪನ್ನ ತಿದ್ಕೋತಾರೆ ಅನ್ನೋ ತೀರ್ಮಾನದಿಂದ ಅವ್ರಿಗೆ ಉತ್ತಮವಾದಂತ ರಿಸಲ್ಟ್ ಕೊಟ್ರು. ಆದ್ರೆ ಆ ಮಂಡ್ಯ ರಿಸಲ್ಟ್ ಅನ್ನ ಇವರು ಎಲ್ಲರನ್ನೂ ತೀಕ್ಷ್ಣವಾಗಿ ಟೀಕೆ ಮಾಡೋದು, ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ನ, ಚಲುವರಾಯಸ್ವಾಮಿಯವ್ರನ್ನ ಬಾಯಿಗೆ ಬಂದಂಗೆ ಬೈದು, ನಾವ್ ಯಾರು ಗಲೀಜು ಅಂತ ಹೇಳಿದ್ರು ಅವರಿಂದನೇ ಇವರು ಮುಖ್ಯಮಂತ್ರಿ ಆಗಿದ್ರೆ ಅನ್ನೋದನ್ನ ಮರ್ತು ನಮ್ಮನ್ನ ಗಲೀಜ್ ಅಂದ್ರು. ನಾವ್ ಅದನ್ನ ಚರ್ಚೆ ಮಾಡಕ್ ಬನ್ನಿ ಅಂದ್ರೆ ಅದು ಹಳೆ ವಿಚಾರ ಅಂದ್ರು. ಅವರ ನಡವಳಿಕೆ, ಒಬ್ಬ ಮಾಜಿ ಮುಖ್ಯಮಂತ್ರಿ, ನಾವೇನ ಪ್ರಧಾನಮಂತ್ರಿ ಮಕ್ಕಳಲ್ಲ, ನಾವು ಸಾಮಾನ್ಯ ಒಬ್ಬ ರೈತರ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಅವ್ರಿಗೆ ಬಹುಶಃ ಅವ್ರು ಮಾಡಿದ ಎಲ್ಲಾ ತಪ್ಪುಗಳು ಅವ್ರ ಮಗನ ಮೇಲೆ ಹೋಗ್ತಾ ಇದೆ. ನನಗೆ ಬಹಳ ಜನ ನೀವು ಅನ್ಕೋಬಹುದು ಅಥವಾ ಸಾರ್ವಜನಿಕರು ಅನ್ಬೋದು, ಚುನಾವಣೆ ವಿರುದ್ಧವಾಗಿ ಮಾಡ್ತಾರೆ, ಮಗನ ಬಗ್ಗೆ ಅನುಕಂಪ ತೋರಿಸ್ತಾರೆ ಅಂತ. ಚುನಾವಣೆ ಅವರ ತಂದೆಗೋಸ್ಕರ ನಾವು ಈ ಒಂದು ವಿರುದ್ಧವಾದಂತ ಹೋರಾಟವನ್ನ ಮಾಡ್ಬೇಕಾದಂಥದ್ದು. ರಾಜಕೀಯ ಪಕ್ಷ, ನಾವೊಂದು ಪಕ್ಷ ಇದೀವಿ, ಅವರೊಂದು ಪಕ್ಷ ಇದ್ದಾರೆ, ಇವೆರಡು ಹಲವಾರು ಕಾರಣಕ್ಕೆ. ಬಟ್ ನಾನು ನಿಖಿಲ್ ನ ಸೋಲ್ಬೇಕು ಅಂತ ಬಯಸೋನಲ್ಲ. ಬಟ್ ಆದ್ರೆ ಈ ಮಾಡಿದಂತ ಅನೇಕ ತಪ್ಪುಗಳು ಇವತ್ತು ಆ ನಿಖಿಲ್ ಒಬ್ಬ ಮಗ ಅನುಭವಿಸ್ತಾ ಇದ್ದಾರೆ ಪಾಪ. ಅಲ್ಲ, ಎಲ್ಲರನ್ನು ಗಲೀಜು, ಎಲ್ಲರನ್ನು ಸೊಂಟದ ಕೆಳಗಡೆ ಮಾತಾಡ್ತಾ ಇದ್ದ ಕುಮಾರಸ್ವಾಮಿ ಇವತ್ತು ಅವರ ಮಗನ ಒಂದು ರಾಜಕೀಯ ಭವಿಷ್ಯವನ್ನೇ ಎಲ್ಲೋ ಗಲೀಜು ಮಾಡಿದ್ರಂತ ಅನಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಅವ್ರಿಗೆ ಏನ್ ಬೇಕಾದ್ರೂ ಹೇಳೋದಕ್ಕೆ ಪದಗಳಿದಾವೆ ಸೆಟ್ರೆ. ಬಟ್ ಆದ್ರೆ ನಮ್ಗೆ ನಾವು ಸಂಸ್ಕಾರದ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ನಾವು ಅವ್ರು ಮಾತಾಡಿದ್ರು ಅಂತೇಳಿ ನಾವು ನೋವಾಯ್ತು ಅಂತ ನಾವು ಅವ್ರಂಗ್ ಮಾತನಾಡ್ತಕ್ಕಂಥದ್ದು ನನ್ನ ಸ್ವಭಾವ ಅಲ್ಲ. ಬಟ್ ನಾನು ಒಂದೇ ಹೇಳೋದು, ರಾಜಕಾರಣ ನಿಂತ ನೀರಲ್ಲ, ನಿರಂತರವಾಗಿ ಹರಿಯೋ ನೀರಿದ್ದಾಗೆ. ಆಮೇಲೆ ಜನ ತೀರ್ಮಾನ, ಎಂತೆಂಥವ್ರು ಈ ದೇಶದಲ್ಲಿ ಎಂತೆಂಥ ಪುಣ್ಯಾತ್ಮನ್ನೆಲ್ಲಾನು ಸೋಲ್ಸಿದ್ದಾರೆ. ಬಟ್ ಇವರು ಸ್ವಲ್ಪ ಅವಕಾಶವನ್ನ ಏನ್ ಜನ ಕೊಟ್ಟರು ಮಂಡ್ಯದವರು, ಮೋದಿಯವರು ಅವ್ರಿಗೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ರಾಜ್ಯಕ್ಕೆ, ರಾಷ್ಟ್ರದಲ್ಲಿ ಉತ್ತಮವಾದಂತ ಕೆಲಸ ಮಾಡೋದ್ ಬಿಟ್ಟು ಈ ರೀತಿ ರಾಜಕಾರಣವನ್ನ ಹೊಲಸು ಮಾಡುವಂತದ್ದು ಒಳ್ಳೇದಲ್ಲ. ಯಾರನ್ನು ಲಘುವಾಗಿ ಮಾತನಾಡೋದ್ರಿಂದ ನಾನು ದೊಡ್ಡವನಾಗ್ತೀನಿ ಅಂತ ಅಂದ್ರೆ ಅದು ಅವರ ಭ್ರಮೆ ಅಂತ ಅನ್ನಿಸುತ್ತೆ. ಸೊ ನನಗೆ ಈ ರಿಸಲ್ಟ್ ಇನ್ನೊಂದಷ್ಟು ಅವ್ರಿಗೆ ಪಾಠ ಕಲಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೇನು ಇದರಿಂದ ಬೀಜಕ್ಕೆ ಹೋಗಲ್ಲ. ನಾವು ಇದನ್ನ ಈ ರಿಸಲ್ಟ್ ಇಂದ ಬೀಜಕ್ಕೆ ಹೋಗಲ್ಲ. ನಾವು ಚುನಾವಣೆಯಲ್ಲಿ ಅಪ್ಪುಂಡವನು ನೋಡಿದೀವಿ. ಸೊ ನಾವು ರಿಸಲ್ಟ್ ಬಂದ ತಕ್ಷಣ ಬೀಗೋದು, ರಿಸಲ್ಟ್ ಸೋತ ತಕ್ಷಣ ಕುಗ್ಗೋದು ಯಾವುದೂ ಇಲ್ಲ, ಎಲ್ಲ ಸಮಾಧಾನವಾಗಿ ಹೋಗ್ತೀವಿ. ಬಟ್ ಅವರು ಒಂದ್ ಸ್ವಲ್ಪ ರಾಜ್ಯಕ್ಕೆ ಏನಾರು ಒಳ್ಳೆ ಕೆಲಸ ಮಾಡ್ಲಿ, ಅದ್ ಬಿಟ್ಟು ಅವ್ರು ಇದೇ ತರ ನಾವು ಹೋಗ್ತೀವಿ ಅಂತ ಮಾತನಾಡಿದ್ರೆ ಅವ್ರಿಗೆ ಬಿಟ್ಟದ್ದು. ಚಲುವರಾಯಸ್ವಾಮಿ ಸರ್, ಈಗ ಕಳೆದ ಎಲೆಕ್ಷನಲ್ಲಿ 15,000 ಮತಗಳ ಅಂತರದಲ್ಲಿ ವಿನ್ ಆದಂತಹ ಕುಮಾರಸ್ವಾಮಿಯವರು ಅದೇ ಸೀಟನ್ನು ತನ್ನ ಮಗನಿಗೆ ಕೊಟ್ಟ ಮೇಲೆ 30,000 ಅಂತರದಲ್ಲಿ ಸೋಲ್ತಾರೆ. ಅಂದರೆ ಆಲ್ಮೋಸ್ಟ್ 45,000 ವೋಟ್ ಎಗೇನ್ಸ್ಟ್ ಕುಮಾರಸ್ವಾಮಿ ಅವರಿಗೆ ಹಾಕಿದಂಥ ವೋಟು 45,000 ವೋಟಿನ ಡಿಸ್ಕೌಂಟ್ ಆಗುತ್ತೆ, ಎಗೇನ್ಸ್ಟ್ ಹೋಗುತ್ತೆ. ಯಾವ ಕಾರಣಕ್ಕಾಗಿ ಇವತ್ತು ರಾಮನಗರದಿಂದ JDS ಅನ್ನು, ಕುಮಾರಸ್ವಾಮಿ ಅವರನ್ನು, ದೇವೇಗೌಡರ ಫ್ಯಾಮಿಲಿಯನ್ನು ಜನಗಳು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಅವರು ದೇವೇಗೌಡರು ಅಲ್ಲಿಂದಲೇ ಗೆದ್ದು ಮುಖ್ಯಮಂತ್ರಿ ಆದ್ರು. ಆ ಮುಖ್ಯಮಂತ್ರಿ ಇದ್ದಾಗಲೇ ಪಾರ್ಲಿಮೆಂಟ್ ರಿಸಲ್ಟ್ 16 ಸೀಟ್ ಬಂದು ಪ್ರಧಾನಮಂತ್ರಿ ಆದ್ರು. ಅದಾದ್ಮೇಲೆ ಅವರ ಪುತ್ರ ಕುಮಾರಸ್ವಾಮಿಯವರು ಸಹ ಅಲ್ಲೇ ಗೆದ್ದು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆ ಜಿಲ್ಲೆಯಿಂದ, ರಾಮನಗರ, ಚನ್ನಪಟ್ಟಣದಿಂದ. ಆದ್ರೆ ಅವರು ಆ ಜಿಲ್ಲೆಗೆ ಕೊಡುಗೆ ಏನೂ ಇಲ್ಲ ಅನ್ನೋದು ಇವತ್ತು ಜನ ಅರ್ಥ ಮಾಡ್ಕೊಂಡು ಓಟ್ ಕೊಟ್ಟಿದ್ದಾರೆ. ಜಿಲ್ಲೆ ಘೋಷಣೆ ಮಾಡಿದ್ ಬಿಟ್ರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಆ ತರದ ಮಹತ್ತರವಾದಂತ ಬದಲಾವಣೆಯನ್ನ ನಾವು ಅಲ್ಲಿ ಹೋಗ್ತಾ ಬರ್ತಾ ಜನಸಂಪರ್ಕ ಇದ್ದಾರೆ ಇಲ್ಲ. ಚನ್ನಪಟ್ಟಣದಲ್ಲಿ 2 ಬಾರಿ ಗೆದ್ದು, ಒಂದ್ಸಲಿ ಮುಖ್ಯಮಂತ್ರಿ ಆಗಿ, ಒಂದ್ಸಲಿ ಶಾಸಕರಾಗಿ
ತಾಲೂಕಿನ ಯಾವುದೇ ಅಭಿವೃದ್ಧಿಗೆ ಅವರ ಕೊಡುಗೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೆ ಯೋಗೇಶು ಸ್ಥಳೀಯ ಅಭ್ಯರ್ಥಿ ನಮ್ಮ ಏನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿಯ ಸ್ಥಳೀಯ ನಮ್ಮ ಸುರೇಶ್ ಅವರು, ಅನೇಕ ಜಿಲ್ಲೆ ಎಲ್ಲ ಲೀಡರು, ನಮ್ಮ ಬಾಲು ಇರ್ಬೋದು, ನಮ್ಮ ರಾಮನಗರ ಶಾಸಕರು ಪುಟ್ಟಣ್ಣ, ಇವರೆಲ್ಲ ಕೂತು ಕ್ಯಾಂಡಿಡೇಟ್ ಅನ್ನ ಫೈನಲೈಸ್ ಮಾಡಿದಾಗ ಒಂದು ಸೂಕ್ತವಾದಂತ ಅಭಿಪ್ರಾಯ ಬಂತು. ಚುನಾವಣೆನ ಅಷ್ಟೇ ಗಂಭೀರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚುನಾವಣೆನ ಸುರೇಶ್ ಅವರ ಜಿಲ್ಲಾ ಮಟ್ಟದ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ನಾವು ಹೊರಗಡೆ ನಾವೊಂದಷ್ಟು ಜನ ಸೇರ್ಕೊಂಡು ಮಾಡಿದಾಗ ಜನಾಭಿಪ್ರಾಯ ಒಂದೇ ಇದ್ದಿತ್ತು. ಕುಮಾರಸ್ವಾಮಿ ಇಲ್ಲಿ ಯಾರ ಜನಸಂಪರ್ಕದಲ್ಲೂ ಇಲ್ಲ, ಕುಮಾರಸ್ವಾಮಿ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರ ಮಗನ ಸೋಲಿಗೆ ನಾವಲ್ಲ ಹೊಣೆ, ಅವರು ಅನೇಕ ವ್ಯತ್ಯಾಸಗಳಿಂದ ಇವತ್ತು ರಾಮನಗರದಲ್ಲಿ ಸೋಲ್ಲಿ, ಮಂಡ್ಯದಲ್ಲಿ ಸೋಲ್ಲಿ ಅವರೇ ಹೊಣೆ, ನಮಗೂ ಇದಕ್ಕೂ ಸಂಬಂಧ ಎಲ್ಲೋ ಸೋತು ಅವ್ರು ಮಾಡಿರೋ ತಪ್ಪಿಗೆ ನೀವು ನಮ್ಮನ್ನ ಮಗನ ಕೈ ಹಿಡೀರಿ ಅಂದ್ರೆ ಇದು ಸೂಕ್ತವಾದಂತ ಒಂದು ಬೇಡಿಕೆ ಅಲ್ಲ ಅನ್ನೋದನ್ನ ಚುನಾವಣೆ ಟೈಮ್ ಅಲ್ಲೇ ತಿರಸ್ಕರಿಸೋದು. ಸರ್ ಲಾಸ್ಟ್ ಕ್ವಶನ್. ಅಭಿವೃದ್ಧಿ ಇಲ್ಲ ಸರ್, ಲಾಸ್ಟ್ ಕ್ವಶನ್. ಸಂಪರ್ಕ ಇಲ್ಲ ಸರ್, ಲಾಸ್ಟ್ ಕ್ವಶನ್ ನಿಮಗೆ. ಹಾಸನದಲ್ಲಿ ದೇವೇಗೌಡರ ಫ್ಯಾಮಿಲಿ ಮೊಮ್ಮಗನಿಂದ ಸರಣಿ ಅತ್ಯಾಚಾರಗಳು ನಡೀತವೆ. ಅದು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ, ಇಂಟರ್ನ್ಯಾಷನಲಿ ಎಲೆಕ್ಷನ್ ಟೈಮಲ್ಲಿ ಸದ್ದು ಮಾಡುತ್ತೆ. ಆದರೆ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಯಾವ ಕಾರಣಕ್ಕೂ ಒಂದು ದಿನನೂ ಅದನ್ನು ಪಶ್ಚಾತ್ತಾಪದ ನುಡಿಗಳನ್ನು ಆಡಲ್ಲ, ಸಂತ್ರಸ್ತೆಯರೊಟ್ಟಿಗೆ ನಿಲ್ಲಲ್ಲ. ತಮ್ಮ ಮೊಮ್ಮಗ ಮಾಡಿದ್ದೇ ಸರಿ, ಇದೂ ಒಂದು ರಾಜಕೀಯ ಷಡ್ಯಂತ್ರ ಅಂತ ನಿಂತ್ಕೋತಾರೆ. ಇವತ್ತು ಜನಗಳು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ದೇವೇಗೌಡರ ಫ್ಯಾಮಿಲಿಯ ಈ ನೀಚ ಕೃತ್ಯದಿಂದಾಗಿಯೇ ಚನ್ನಪಟ್ಟಣದಲ್ಲೂ ಕೂಡ ಜನಗಳು ಅವಳು ಎಲ್ಲಾದರೂ ರಿಜೆಕ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು ಇದರಲ್ಲಿ ನಾನು ನೋಡ್ಬೋದು, ನಾನು ನಿಮ್ಮಷ್ಟು ತೀಕ್ಷ್ಣವಾಗಿ ಹೇಳಲಿಕ್ಕೆ ಹೋಗಲ್ಲ. ದೇವೇಗೌಡರು ಒಬ್ರು ಹಿರಿಯರಿದ್ದಾರೆ. ಬಟ್ ದೇವೇಗೌಡರು ಒಂದು ಮಾತನ್ನ ಹೇಳಿದ್ರು, ನನ್ನನ್ನ 3 ತಿಂಗಳು ಕೂಡಾಕಿದ್ರು ಅಂತ. ಅದು ಅಕ್ಷಮ್ಯ, ಅದು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರನ್ನ ಕೂಡಾಕಿದ್ದು ಅವರ ಮಕ್ಕಳು ಮೊಮ್ಮಕ್ಕಳನ್ನ ಯಾವುದೇ ಕಾಂಗ್ರೆಸ್ಸಿನ ಸರ್ಕಾರ ಆಗ್ಲಿ, ಕಾಂಗ್ರೆಸ್ಸಿನ ಪಾರ್ಟಿ ಆಗ್ಲಿ, ಸಾರ್ವಜನಿಕರಾಗ್ಲಿ ಕೂಡಾಕಿರ್ಲಿಲ್ಲ. ಸೊ ನಾನು ಹೊರಗಡೆ ಬಂದಿದ್ದೀನಿ, ನಾನು ತೋರಿಸ್ತೀನಿ ನನ್ನ ಅಂತ. ಅವ್ರಿಗೆ ನೀವು ಹೇಳಿದ ಹಾಗೆ ಒಂದು ಸಂತ್ರಸ್ತೆಯರ ಬಗ್ಗೆ ಸಮಾಧಾನ ಒಂದು ಉತ್ತರ ಕೊಡ್ಲಿಲ್ಲ. ಅವರಿಗೆ ಅನುಕಂಪದ ಮಾತಾಡ್ಲಿಲ್ಲ. ಅವರ ಮೊಮ್ಮಕ್ಕಳ ಬಗ್ಗೆ, ತಪ್ಪನ ಬಗ್ಗೆ ನನಗೆ ಬೇಜಾರಾಗಿದೆ ಅಂತ ಒಂದು ಅಸಮಾಧಾನ ವ್ಯಕ್ತಪಡಿಸ್ಲಿಲ್ಲ. ಸೊ ಮತ್ತೆ ಈ ಚುನಾವಣೆಯಲ್ಲಿ ಅದನ್ನೆಲ್ಲ ಸೇಡನ್ನು ತೀರ್ಸ್ಕೊತೀನಿ ಅಂದ್ರೆ ಇದು ಬಹುಶಃ ದೇವೇಗೌಡರಂತ ಒಬ್ಬ ಹಿರಿಯ ಮುತ್ಸದಿಗಳು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರಿಂದ ಈ ತರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದರಿಂದ ಜನ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಬುದ್ಧಿವಂತರಿದ್ದಾರೆ. ಒಂದೊಂದು ಬಾರಿ ಏನೋ ಒಂದು ನಮಗೆ ಕ್ಷಮೆ ನೀಡಿ ನಮಗೆ ಬೆಂಬಲಿಸ್ತಾರೆ ಅಂದ ಕ್ಷಣಕ್ಕೆ ನಾವು ಅದನ್ನೇ ನಮ್ಮ ಹೋರಾಟ, ನಮ್ಮಿಂದ ಅದು ನಾವೇ ಅದನ್ನ ಜನರಿಂದ ಗಳಿಸಿದೀವಿ ಅನ್ನೋ ಅಂತದನ್ನ ನಾವು ಬಿಟ್ಟು ತಗ್ಗಿ ಬಗ್ಗಿ ಹೋಗ್ಬೇಕು ಅನ್ನೋದಕ್ಕೆ ಇಂಥ ರಿಸಲ್ಟ್ ಅನೇಕ ಉಪಚುನಾವಣೆಯಲ್ಲಿ ರಿಸಲ್ಟ್ ಕೊಟ್ಟಿದ್ದಾರೆ ಜನ. ಯಾರಿಗೆ ಥ್ಯಾಂಕ್ ಯು ಚೆಲುವರಾಯ ಸ್ವಾಮಿ ಸರ್, ಪವರ್ ಟಿವಿ ಜೊತೆ ಮಾತಾಡೋದಕ್ಕೆ.